ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ವಿನಿ. ವೆಲ್ಕಮ್ ಟು ತೇಜಸ್ವಿನಿ ವ್ಲಾಗ್ಸ್. ಇವತ್ತೊಂದು ಚಾಟ್ ರೆಸಿಪಿನ ತಗೊಂಡು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಅದೇ ಪಾನಿಪುರಿ ಅಥವಾ ಗೋಲ್ಗಪ್ಪ ಅಂತಾನೂ ಕರಿಬೋದು. ತುಂಬಾನೇ ಟೇಸ್ಟಿಯಾಗಿ ಮನೇಲೇ ಆರಾಮಾಗಿ ರುಚಿಯಾಗಿ ಬೇಗ ಮಾಡುವಂಥ ರೆಸಿಪಿ ಇದು. ಪುರಿನೂ ಕೂಡ ನಾನು ಮನೇಲೇ ಮಾಡ್ಕೊಂಡಿದ್ದೀನಿ. ಅದನ್ನು ಒಂಚೂರು ಫೇಲ್ ಆಗದೆ ಇರೋ ಹಾಗೆ ಕರೆಕ್ಟ್ ಮೆಜರ್ಮೆಂಟ್ನ ಇಟ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ 1 ಕಪ್ ಆಗೋಷ್ಟು ಒಣಗಿದ ಬಟಾಣಿನ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಅದನ್ನೀಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಸಿಪ್ಪೆ ಬಿಡಿಸಿಟ್ಕೊಂಡಿರೋ 4 ಆಲೂಗಡ್ಡೆನ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನ ನಾವು 1-2 ಲೋಟ ನೀರು ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳೋಣ. ಉಪ್ಪು ಇವಾಗಲೇ ಹಾಕೊಳ್ಳೋದು ಆಪ್ಷನಲ್ಲು ಅಥವಾ ಆಮೇಲೆ ಕೂಡ ಹಾಕೋಬೋದು. ಈಗ ಅದು ಬೇಯೋಷ್ಟರಲ್ಲಿ ಒಂದು ಪಾತ್ರೆಗೆ ಅರ್ಧ ಕಪ್ ಚಿರೋಟಿ ರವೆನ ತಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗೋಷ್ಟು ಮೈದಾನ ಹಾಕೋತಾ ಇದ್ದೀನಿ. ಇದೇ ಮೆಜರ್ಮೆಂಟ್ನ ಹಾಕೋಬೇಕು. 1 ಕಪ್ ಮೆಜರ್ಮೆಂಟ್ ನೀವು ಚಿರೋಟಿ ರವೆ ತಗೊಂಡ್ರೆ ಅದ್ರ ಅರ್ಧದಷ್ಟು ಮೈದಾನ ಹಾಕೋಬೇಕು. ಮತ್ತೆ ಅದಕ್ಕೆ ಒಂಚೂರು ಉಪ್ಪನ್ನ ಸೇರಿಸ್ಕೊಂಡು ಬಿಸಿನೀರಲ್ಲಿ ನಾವು ಇದನ್ನ ಕಲಿಸ್ಕೋಬೇಕಾಗತ್ತೆ. ನಾನಿವಾಗ ಅರ್ಧ ಕಪ್ ಚಿರೋಟಿ ರವೆ ತಗೊಂಡಿರೋದಕ್ಕೆ 1/4 ಕಪ್ ಆಗೋಷ್ಟು ಬಿಸಿನೀರನ್ನ ತಗೊಂಡಿದ್ದೀನಿ. ಇದೇ ಮೆಜರ್ಮೆಂಟ್ನ ಇಟ್ಕೊಂಡು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು. ತುಂಬ ಮೆತ್ತಗೆ ಕಲಿಸ್ಕೊಂಡ್ರೆ ನೀರಾಗಿ ಕಲಿಸ್ಕೊಂಡ್ರೆ ಅದೇನಾಗುತ್ತೆ, ಪುರಿ ಉಬ್ಬಿ ಬರೋದಿಲ್ಲ. ಸ್ವಲ್ಪ ಟೈಟಾಗಿ ಕಲಿಸ್ಕೊಂಡ್ರೆ ಏನಾಗುತ್ತೆ, ಪುರಿ ಚೆನ್ನಾಗಿ ಉಬ್ಬು ಬರುತ್ತೆ ಮತ್ತು ಒಂದಕ್ಕೊಂದು ನಾವು ಲಟ್ಟಿಸ್ಕೊಂಡಾಗ ಅಂಟ್ಕೊಳ್ಳೋದಿಲ್ಲ. ಇದನ್ನ ಇವಾಗ ಚೆನ್ನಾಗಿ 2 ನಿಮಿಷ ನಾದ್ಕೊಳ್ಳೋಣ. ನೀವು ಎಷ್ಟು ಚೆನ್ನಾಗಿ ನಾದಿದ್ದೀರೋ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ. ಈಗ ಪಾನಿಪುರಿ ಮಾಡ್ಕೊಳ್ಳೋಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರ್ಗೆ 1 ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿಯಾಗೋಷ್ಟು ಪುದೀನ ಸೊಪ್ಪು, ಅರ್ಧ ಇಂಚು ಶುಂಠಿ ಮತ್ತು 2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕು ಅಂದರೆ ಒಂದು ಸ್ವಲ್ಪ ತೊಗೋಬೋದು. ನಮ್ಮ ಮನೇಲಿ ಸ್ವಲ್ಪ ಮೀಡಿಯಮ್ ಖಾರ ತಿನ್ನೋದ್ರಿಂದ 2 ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದ್ಸಲಿ ರುಬ್ಕೊಂಡು ಇವಾಗ ಅದಕ್ಕೇನೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 1/4 ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು 1/4 ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಸಾಲ್ಟ್ನ ಕೂಡ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಆಗೋ ಥರ ರುಬ್ಕೊಳ್ಳೋಣ. ನೋಡಿ ಥರ ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ ಥರ ಪೇಸ್ಟ್ ಥರ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಒಂದ್ಸಲಿ ಸೋರ್ಸ್ಕೊಂಬಿಡೋಣ. ಯಾಕಂದರೆ ಅದರಲ್ಲಿ ಹುಣಸೆಹಣ್ಣು ಬೀಜ ಅಥವಾ ನಾರು ಏನಾದ್ರು ಇದ್ದರೆ ಹುಣಸೆಹಣ್ಣು ಅದೆಲ್ಲ ಕ್ಲೀನಾಗಿ ಫಿಲ್ಟರ್ ಆಗುತ್ತೆ. ಇವಾಗ ನಾವು ಜಾರಿಗೆ ಮಿಕ್ಕಿದ ನೀರು ಹಾಕ್ಕೊಂಡು ಸ್ವಲ್ಪ ಅದನ್ನು ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ಸೋಸ್ಕೊತಾ ಇದ್ದೀನಿ. ನೋಡಿ ಇದರಲ್ಲೆಲ್ಲ ನಾರೆಲ್ಲ ಕ್ಲೀನಾಗಿ ಹೋಗಿದೆ. ನಾವು ಇದಕ್ಕೆ ಅರ್ಧ ಲೀಟ್ರಷ್ಟು ನೀರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀರು ನಿಮಗೆ ಉಪ್ಪು ಖಾರ ರುಚಿಗೆ ತಕ್ಕಂಗೆ ಎಷ್ಟು ಬೇಕಾದ್ರೂ ಸೇರಿಸ್ಕೋಬೋದು. ನೀರಾಗಬೇಕು ಅಂದರೆ ನೀರಾಗಿ ಮಾಡ್ಕೋಬೋದು ಅಥವಾ ಒಂಚೂರು ಕಮ್ಮಿ ಬೇಕು ಅಂದ್ರೂ ಸೇರಿಸ್ಕೋಬೋದು. ಇವಾಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಪಾನಿಪುರಿ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲಾನ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ನಾನು ಸಣ್ಣಗೆ ಹೆಚ್ಕೊಂಡಂಥ ಈರುಳ್ಳಿನ 1-2 ಸ್ಪೂನ್ ಅಷ್ಟು ಹಾಕೋತೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮೇಲೆ ಬೇಕಾದ್ರೆ ನೀವು ಸೇವು ಬೂಂದಿ ಯಾವುದನ್ನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಅರ್ಧ ನಿಂಬೆಹಣ್ಣ ಕೂಡ ಹಿಂಡ್ಕೋತಾ ಇದ್ದೀನಿ. ಇದೆಲ್ಲ ಹಿಂಡ್ಕೊಂಡು ಒಂದ್ಸಲಿ ಕ್ಲೀನಾಗಿ ಕಲಸಿದ್ಮೇಲೆ 1 ದೊಡ್ಡ ಸ್ಪೂನಲ್ಲಿ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಇದೊಂಥರ ಖಟ್ಟ ಮೀಠ ಥರ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೇಕಾದ್ರೆ ನೀವು ಐಸ್ ಕ್ಯೂಬ್ಸ್ ಕೂಡ ಹಾಕೋಬೋದು. ಪಾನಿಪುರಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ನಾನು ಹಿಟ್ಟನ್ನ ಎತ್ತಿಟ್ಟು 15 ನಿಮಿಷ ಆಗಿದೆ. ಮತ್ತು ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ನಾನು ನೋಡಿ ಥರ ತಟ್ಟೆಯಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಒಂದಕ್ಕೊಂದು ಒಂಚೂರು ಅಂಟ್ಕೋತಾ ಇಲ್ಲ. ನೀವು ಅದೇ ನೀರಾಗಿ ಮಾಡಿದ್ರೆ ಒಂದಕ್ಕೊಂದಕ್ಕೆ ಅಂಟ್ಕೊಂಡ್ಬಿಡುತ್ತೆ, ಒಂಥರ ಇದ್ರ ಥರ ಆಗುತ್ತೆ. ನೀವು ಇದಕ್ಕೆ ಒಂಚೂರು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಒಂದ್ಸಲಿ ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಲಟ್ಸೋದು ಕೂಡ ಈಸಿ ಆಗುತ್ತೆ. ಒಂದೇ ಸರಿ ನೀವು ಅಷ್ಟು ಪುರಿನೂ ಲಟ್ಟಿಸ್ಕೋಬೋದು. ಪದೇ ಲಟ್ಸಿ ಮತ್ತೆ ಕರಿಯೋದು ಅದೇ ಥರ ಏನೂ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ನೀವು ಲಟ್ಟಿಸ್ಕೊಳ್ಳುವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಆ ಫಸ್ಟ್ ಪುರಿನ ಕರ್ಕೋಬೇಕಾಗತ್ತೆ. ಆವಾಗ ಅದು ಡ್ರೈ ಆಗಿರೋದಿಲ್ಲ. ನೀವು ಸ್ಟಾರ್ಟಿಂಗು ಹೈ ಊರಿಲಿ ಪುರಿನ ಹಾಕೊಂಡ್ರೆ ಅದು ಚೆನ್ನಾಗಿ ಉಬ್ಬುತ್ತೆ. ಆಮೇಲೆ ಅದನ್ನ ಸಿಮ್ ಮಾಡಿಬಿಟ್ಟು 2 ನಿಮಿಷ 2 ಕಡೆನೂ ತಿರುಗಿಸಿ ಕರೆದಾಗ ಕೆಂಪಗಾದ್ಮೇಲೆ ಅದು ತುಂಬ ಗರಗರಿಯಾಗಿ ಬರುತ್ತೆ. ನೋಡಿ ನಿಧಾನಕ್ಕೆ ಈ ಥರ ತಿರುಗಿಸ್ಕೊಂಡು 2 ಕಡೆನೂ ತಿರುಗಿಸ್ಕೊಂಡು ಕರೆದ್ರೆ ಒಂದು ಕೂಡ ನಿಮಗೆ ಫೇಲ್ ಆಗಲ್ಲ. ಎಲ್ಲದು ಉಬ್ಬಿ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನ ಸ್ವಲ್ಪ ನಾನು ಹೇಳಿದ ಕನ್ಸಿಸ್ಟೆನ್ಸಿಲೇ ಅದೇ ಮೆಷರ್ಮೆಂಟಲ್ಲೇ ಕಲಿಸ್ಕೊಂಡ್ರೆ ಎಲ್ಲ ಪುರಿನೂ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಮತ್ತು ಒಂದು ಪುರಿ ಕೂಡ ವೇಸ್ಟ್ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಪುರಿ ಉಬ್ಬಿದೆ ಮತ್ತು ಇದು ಕ್ಲೀನಾಗಿ ಬೇಯ್ತಾ ಇದೆ. ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು. ನೀವು ಅರ್ಜೆಂಟ್ ಮಾಡಿ ಹೈ ಓಲ್ದಲ್ಲೇ ಬೇಯಿಸ್ಬಿಟ್ರೆ ಏನಾಗುತ್ತೆ, ಸ್ಟಾರ್ಟಿಂಗು ಎಲ್ಲ ಉಬ್ಬಿ ಬರುತ್ತೆ ಮತ್ತು ಕೆಂಪಗೂ ಆಗುತ್ತೆ. ಬಟ್ ಸ್ವಲ್ಪ ಹೊತ್ತಿಗೆ ಅದು ಸಾಫ್ಟ್ ಆಗಿ ಹೋಗುತ್ತೆ. ಆವಾಗ ಪಾನಿಪುರಿ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಟೇಸ್ಟು. ನಿಧಾನಕ್ಕೆ ಸಿಮ್ಮಲ್ಲಿ 2 ನಿಮಿಷ ನೋಡಿ ಥರ ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಪೂರಿ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಇದೇ ಥರ ಎಲ್ಲ ಪೂರಿನೂ ನಾನು ನಿಧಾನಕ್ಕೆ ಕರ್ಕೊಂಡಿದ್ದೀನಿ. ನೋಡಿ ಅದು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ. ಪೂರಿ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಗರ್ಗರಿ ಆಗಿದ್ರೆ ಪಾನಿಪುರಿ ಮತ್ತು ಸ್ಟಫ್ ಎಲ್ಲ ಹಾಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ಟಫ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಆಗಲೇ ಬಟಾಣಿ ಮತ್ತು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದಲ್ಲ, ಬಟ್ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ಬಟಾಣಿ ಕೂಡ ಕ್ಲೀನಾಗಿ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎರಡನ್ನೂ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ.
ಬೇಯಿಸ್ಕೊಂಡಿದ್ದ ದಿನ ಸಪ್ರೇಟ್ ಮಾಡ್ಕೊಂಡು ಹಾಕೊಳ್ಳೋಣ. ಬಟಾಣಿನ ನಾವು ಮಾತ್ರ ಸೇರಿಸ್ಕೊಳ್ಳೋಣ. ಬಟಾಣಿ ನೋಡಿ ಎಲ್ಲ ಕ್ಲೀನಾಗಿ ಬೆಂದಿದೆ. ಇವಾಗ ನೀರನ್ನ ಸೇರಿಸ್ಕೊತಾ ಇಲ್ಲ ನಾನು, ಬರೀ ಬಟಾಣಿ ಮತ್ತು ಆಲೂಗಡ್ಡೆನ ಸೇರಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇವೆರಡನ್ನು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಮಸಾಲಾ ಪೌಡರ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ, ಮತ್ತು 1 ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೋಬಹುದು. ನನಗಿಲ್ಲಿ ಹಾಕಿರೋದು ಸ್ಕಿಪ್ ಆಗಿದೆ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಹುದು, ಮತ್ತು 1/4 ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ನ ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದೆಲ್ಲ ಹಾಕೊಂಡು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಇದನ್ನು ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಾವು ಪಾನಿ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರದ್ದು ನೀರನ್ನ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಮತ್ತು ಅದು ಸ್ಟಫ್ ಕೂಡ ಸಾಫ್ಟ್ ಆಗುತ್ತೆ. ಈಗ ನೋಡಿ ತುಂಬ ಡ್ರೈ ಆಗಿತ್ತು ನಮ್ಮದು ಸ್ಟಫು, ಇವಾಗ ಇದು ಹಾಕೊಳ್ಳೋದ್ರಿಂದ ಸಾಫ್ಟ್ ಆಗಿ ಪೇಸ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಮತ್ತು ಪಾನಿಪುರಿಗೆ ಹಾಕಿದಾಗ ಕೂಡ ಅದ್ರದ್ದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಸ್ಟಫ್ ಕೂಡ ನಮ್ಮದು ರೆಡಿಯಾಗಿದೆ. ಕ್ಲೀನಾಗಿ ಎಲ್ಲ ಒಂದು ಕಡೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಸ್ಟಫ್ ಕೂಡ ರೆಡಿಯಾಗಿರುತ್ತೆ. ನೋಡಿ, ನಮಗೆ ಬೇಕಾಗಿರೋ ಎಲ್ಲ ಐಟಮು ನಾವು ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ಪುರಿಗೆ ಫಸ್ಟು ಸ್ಟಫ್ನ ಆ್ಯಡ್ ಮಾಡಿಕೊಂಡು ನಂತರ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಕೊಂಡು ಮೇಲೆ ಸೇವ್ ಹಾಕೊಂಡು ಪಾನಿಲಿ ಡಿಪ್ ಮಾಡ್ಕೊಂಡು ತಿಂತಾ ಇದ್ರೆ ರುಚಿಯಾದ ಪಾನಿಪುರಿ ಅಥವಾ ಗೋಲ್ಗಪ್ಪನ ಎಂಜಾಯ್ ಮಾಡ್ಬೋದು. ಇದೇ ಥರ ನನ್ನ ವಿಡಿಯೋಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇದೇ ಥರ ಟೇಸ್ಟಿ ರೆಸಿಪೀಸ್ ಜೊತೆ ನಾನು ಬರ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.